ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದೇ ಯಶಸ್ಸಿನ ಮೊದಲ ಹೆಜ್ಜೆ. ನಮಸ್ಕಾರ ಸ್ನೇಹಿತರೆ, ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮೇಘನಾ. ನಾನಿವತ್ತು ನಿಮ್ಗೆ ಇನ್ನೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆ ಬಂದಿದ್ದೀನಿ. ಅದೇನು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಪುನೀತ್ ಅಂತ ಹೇಳಿ. ಸರ್, ನಾನು ನಮ್ಮ ವೀಕ್ಷಕರಿಗೆ ಹೊಸ ಬಿಸ್ನೆಸ್ ಐಡಿಯಾ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇವತ್ತು ಬಂದಿದ್ದೀನಿ. ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಎಸ್ ಪ್ಲೀಸ್, ಖಂಡಿತ ಕೊಡ್ತೇನೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಕುಶನ್ ಮ್ಯಾಟ್ ಅಂತ ಹೇಳಿದೆ. ಇದು ಬಂದ್ಬಿಟ್ಟು ಬೇಸಿಕ್ ಐಟಮ್, ಎಲ್ಲರ ಮನೆಯಲ್ಲಿ ಹಾಕೊಂತಾರೆ. ಮನೆ ಎಂಟ್ರೆನ್ಸ್ ಮುಂದೆ, ಬಾತ್ರೂಮ್ ಮುಂದೆ ಎಲ್ಲ ಕಡೆ ಹಾಕೊಂತಾರೆ. ಸೊ ದಿಸ್ ದ ಬೇಸಿಕ್ ಐಟಮ್ ಫಾರ್ ಈಚ್ ಅಂಡ್ ಎವ್ರಿ ಹೌಸಸ್. ಇದಕ್ಕೆ ಕುಶನ್ ಮ್ಯಾಟ್ ಅಂತ ಹೇಳ್ತಾರೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 65 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಎಸ್ ಎಸ್ ಹೈಯೆಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಥಿಕ್ನೆಸ್ ಮೇಲೆ ಬರುತ್ತೆ. ಇದು 12 mm ಇದೆ, 18 mm ಇದೆ, 20 mm ಮಾತ್ರ ಬರುತ್ತೆ. ಸೊ ನಿಮ್ಗೆ 65 ರೂಪಾಯಿಂದ ಹಿಡ್ಕೊಂಡ್ಬಿಟ್ಟು 185 rupees ವರೆಗೂ ಇದೆ ಕ್ವಾಲಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಗ್ರಾಸ್. ನೀವು ನೋಡಿರ್ಬೋದು, ಎಲ್ಲರೂ ಮನೆಯಲ್ಲಿ ಬೇಗ ಬಾಲ್ಕನಿ ಏರಿಯಾ ಹಾಕೊಂಡಿರ್ತಾರೆ. ಲ್ಯಾಂಡ್ಸ್ಕೇಪಿಂಗ್ ತರ ಎಲ್ಲ ಕಡೆ ಯೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಬರೀ ಶೋಗೋಸ್ಕರ ಅಷ್ಟೇ, ಬರೀ ಲುಕ್ ಕೊಡಕ್ ಅಷ್ಟೇ ಸಿಗುತ್ತೆ ನಿಮ್ಗೆ. ಇದರಲ್ಲಿ ನಿಮ್ಗೆ ಬಿಡ್ತು ಬರುತ್ತೆ. ಅಗಲ ಬಂದ್ಬಿಟ್ಟು 5 ಅಡಿದಿದೆ, 6.5 ಅಡಿದಿದೆ, 4 ಅಡಿದ್ ಬರುತ್ತೆ. ಆಮೇಲೆ ಇದರಲ್ಲಿ ಗ್ರಾಸ್ ಥಿಕ್ನೆಸ್ ಮೇಲೆ ಬರುತ್ತೆ. ಇದು 25 mm ಗ್ರಾಸ್ ಥಿಕ್ನೆಸ್, ಇದು 50 mm ಗ್ರಾಸ್ ಥಿಕ್ನೆಸ್, ಇದು 40 mm ಗ್ರಾಸ್ ಥಿಕ್ನೆಸ್, ಇದು 10 mm, ಇದು ಮಲ್ಟಿ ಸ್ಪೋರ್ಟ್ಸ್ ಗ್ರಾಸ್. ಈ ತರ ಎಲ್ಲ ನಿಮಗೆ ವೆರೈಟೀಸ್ ತುಂಬಾ ಇದೆ. ಸೊ ಇದೆಲ್ಲ ನಿಮ್ಗೆ ಕ್ರಿಕೆಟಿಗೆ ಯೂಸ್ ಮಾಡ್ಕೋಬಹುದು, ಲ್ಯಾಂಡ್ಸ್ಕೇಪಿಂಗ್ ಯೂಸ್ ಮಾಡ್ಕೋಬಹುದು, ಬಾಲ್ಕನೀಸ್ ಎಲ್ಲ ಹಾಕೋಬಹುದು. ಎಲ್ಲಿ ಬೇಕಾದಲ್ಲಿ ನಿಮ್ಗೆ ಎಲ್ಲಿ ಗ್ರೀನ್ ತರ ಕಾಣಿಸ್ಬೇಕು ಅದ್ರೆಲ್ಲ ಕಡೆ ಹಾಕೋಬಹುದು. ಎಸ್ ಹೌದು, ಕ್ರಿಕೆಟ್ ಸ್ಟೇಡಿಯಂ ಇದೆ. ಆಮೇಲೆ ನಮ್ಗೆ ಫುಟ್ಬಾಲ್ ಕೋರ್ಟ್ಗೂ ಹಾಕೋಬಹುದು. ಫುಟ್ಬಾಲ್ ಗ್ರಾಸು ಇದೆ ನಮ್ಮ ಹತ್ರ. ಎಸ್, ಸ್ಟಾರ್ಟಿಂಗ್ 25 ರೂಪಾಯಿಂದ ಹಿಡ್ಕೊಂಡ್ಬಿಟ್ಟು ನಿಮ್ಗೆ 100 ರೂಪಾಯಿವರೆಗೂ ಇದೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಸ್ನೇಕ್ ಮ್ಯಾಟ್ ಅಂತ ಬರುತ್ತೆ. ಇದೆಲ್ಲ ನಿಮ್ಗೆ ಹೆವಿ ಡ್ಯೂಟಿ ಸ್ನೇಕ್ ಮ್ಯಾಟ್. ಅದೇ ಸೇಮ್ ನಾರ್ಮಲ್ ಅಲ್ಲೂ ಅವೈಲೇಬಲ್ ಇದೆ ಈ ಕಡೆ. ಇದು ಬಂದ್ಬಿಟ್ಟು 4 mm ಥಿಕ್ನೆಸ್, ಇದು ಬಂದ್ಬಿಟ್ಟು 9 mm ಥಿಕ್ನೆಸ್. ಸೊ ಇದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 100 ರೂಪೀಸ್ ಬರುತ್ತೆ. ಸೊ ಇದೇ ತರ ಅದರಲ್ಲಿ ನಿಮ್ಗೆ ಮತ್ತೆ ತುಂಬಾ ವೆರೈಟೀಸ್ ಇದೆ. ಲೈಕ್ ಬಾತ್ರೂಮ್ ಮಟೀರಿಯಲ್ಸ್ ಇದೆ, ಇಂಡಸ್ಟ್ರಿಯಲ್ ಮ್ಯಾಟ್ಸ್ ಇದೆ, ಆತರ ಎಲ್ಲ ಇದೆ. ಅದ್ರಲ್ಲಿ ನಿಮ್ಗೆ ರಬ್ಬರ್ ಮ್ಯಾಟ್ಸ್ ಅಂತಾನು ಇದೆ ನಮ್ಮ ಹತ್ರ. ಅಲ್ಲಿ ರಬ್ಬರ್ ಮ್ಯಾಟ್ಸ್ ನೋಡಿ. ಆಮೇಲೆ ಈ ಕಡೆ ಈ ತರ ಕೋರ್ ಮ್ಯಾಟ್ಸ್ ಬರುತ್ತೆ, ಮನೆ ಮುಂದೆ ಹಾಕೊಳ್ಳಿಕ್ಕೆ. ಆಮೇಲೆ ರೆಸ್ಟೋರೆಂಟ್ಸ್ ಮುಂದೆ ಹಾಕೊಳ್ಬಹುದು. ಆಮೇಲೆ ಇದ್ ಬಂದ್ಬಿಟ್ಟು ನಿಮ್ಗೆ ಶವರ್ ಮ್ಯಾಟ್ ಅಂತ ಹೇಳಿ ಬರುತ್ತೆ. ಇದೆಲ್ಲ ಬಾತ್ರೂಮ್ ಒಳಗಡೆ ಹಾಕೊಳ್ಳಿಕ್ಕೆ. ಇದ್ರ ಒಳಗಡೆ ನಿಮ್ಗೆ ಸಕ್ಷನ್ ಪಂಪ್ ಬರುತ್ತೆ. ಸೊ ನೀವು ಇದ್ರ ಮೇಲೆ ಹಾಕೊಂಡು ಇದ್ರ ಮೇಲೆ ನಡ್ಕೊಂಡು ಹೋದ್ರೆ ಇದು ನಿಮ್ಗೆ ಆಂಟಿ ಸ್ಕಿಡ್ ತರ ಬರುತ್ತೆ ನಿಮ್ಗೆ. ದೆನ್ ವಿ ಹ್ಯಾವ್ ಗಾಟ್ ರಬ್ಬರ್ ಮ್ಯಾಟ್ಸ್, ಟ್ರಕ್ಕು, ಬಸ್ಸಸ್, ಆಮೇಲೆ ನಿಮ್ಗೆ ಟಾಟಾ ಏಸ್ ಗಾಡಿ ಹಿಂದ್ಗಡೆ ಹಾಕೊಳ್ಳಿಕ್ಕೆ, ಆಮೇಲೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಹಾಕೊಳ್ಳಿಕ್ಕೆ, ಆ ತರದೆಲ್ಲ ಮ್ಯಾಟ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಡೋರ್ ಮ್ಯಾಟ್ಸ್ ಅವೈಲೇಬಲ್ ಇದೆ. ಹೌದು. ಇಲ್ಲ, ನಮ್ದು ಹೋಲ್ಸೇಲ್ಗೂ ಕೊಡ್ತೀವಿ, ಪ್ರಾಜೆಕ್ಟ್ಸ್ಗೂ ಕೊಡ್ತೀವಿ. ಆ ತರ ಏನಿದೆ. ಎಸ್, ನಮ್ಮ ಹತ್ರ ಆಲ್ರೆಡಿ ಆಲ್ಮೋಸ್ಟ್ ಒಂದು 200 ಜನ ಆಲ್ ಓವರ್ ತಮಿಳ್ನಾಡು, ಕರ್ನಾಟಕ, ಆಮೇಲೆ ಕೇರಳದಲ್ಲಿ ಡೀಲರ್ಸ್ ಇದ್ದಾರೆ. ಸೊ ಅಲ್ಲಿ ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಹೋಗಿ ಸೇಲ್ ಮಾಡ್ಕೊಂತಾರೆ. ಕಾರ್ಪೆಟ್ಸ್ ಬಿಟ್ಟು ನೆಕ್ಸ್ಟ್ ನಿಮ್ಗೆ ಈ ತರ ರೋಪ್ಸ್ ಬರುತ್ತೆ. ರೋಪ್ಸ್ ನೀವು ನೋಡಿರ್ಬೋದು, ಟ್ರಕ್ಸ್ ಅಲ್ಲೆಲ್ಲ ಹಾಕೊಂತಾರೆ. ಆಮೇಲೆ ನಿಮ್ಗೆ ಐಟಮ್ ಲಿಫ್ಟಿಂಗ್ ಎಲ್ಲ ಯೂಸ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಏರಿಯಾಸ್ ಅಲ್ಲಿ ಹಾಕೋಬಹುದು. ನೆಕ್ಸ್ಟ್ ನಿಮ್ಗೆ ಈ ತರ ಇಂಟರ್ಲಾಕಿಂಗ್ ಮ್ಯಾಟ್ಸ್ ಬರುತ್ತೆ. ಚಿಕ್ಕ ಮಕ್ಳು ಸ್ಕೂಲ್ ಅಲ್ಲಿ ಹಾಕೊಂತಾರೆ ನೋಡಿ, ಆ ತರದ್ದು. ಸೊ ಕಿಂಡರ್ ಗಾರ್ಡನ್ ಹಾಕೊಂತಾರಲ್ಲ, ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನಡೀತಾರೆ, ಆ ತರ ಯೂಸ್ ಮಾಡ್ಕೋಬಹುದು. ದೆನ್ ವಿ ಹ್ಯಾವ್ ಗಾಟ್ ಯೋಗಾ ಮ್ಯಾಟ್ಸ್ ಇದೆ. ದೆನ್ ನಮ್ಮ ಹತ್ರ ಜಮ್ಖಾನಾಸ್ ಇದೆ. ಸೊ ಇವೆಂಟ್ಸ್ ಅಲ್ಲೆಲ್ಲ ನೋಡಿರ್ಬೋದು ನೀವು, ಮನೆಯಲ್ಲೆಲ್ಲ ಫ್ಯಾಮಿಲಿ ಫಂಕ್ಷನ್ ಮಾಡೋ ಟೈಮಲ್ಲಿ ಹಳೆ ಕಾಲದಲ್ಲಿ ಬಂದ್ಬಿಟ್ಟು ಜಮ್ಖಾನ ಹಾಕಿ ಅವ್ರ ಕಾರ್ನರ್ ಹೆಸರೆಲ್ಲ ಬರ್ದಿತ್ತು. ಸೇಮ್ ಈಗಲೂ ಇದೆ. ನಿಮ್ಗೆ ಬೇಕಾದ್ರೆ ಕಸ್ಟಮೈಸ್ ಬೇಕು ಅಂದ್ರೆ ನಿಮ್ ಹೆಸರು ಬರ್ದ್ ಕೊಡು ಅಂದ್ರೆ ನಿಮ್ ಹೆಸರು ಬರ್ದ್ ಕೊಡ್ತೀವಿ. ಆ ತರ ಏನಿದೆಯಲ್ಲ, ನೀವ್ ಏನ್ ಸೈಜ್ ಅಂತೀರ ಆ ಸೈಜ್ ಮಾಡ್ಕೊಡ್ತೀವಿ, ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಎಸ್, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಸೆಂಟರ್ ಪೀಸ್ ಕಾರ್ಪೆಟ್ಸ್. ಸೊ ಈಗ ಸೋಫಾ ಮುಂದೆ, ಟೀಪಾಯ್ ಮುಂದೆ ಎಲ್ಲ ಹಾಕೊಂತಾರಲ್ಲ, ಇದೇ ತರ ಸೇಮ್ ಕಾರ್ಪೆಟ್ಸ್ ಇದೆಲ್ಲ. ಸೊ ನಿಮ್ಗೆ ವೇರಿಯಸ್ ಸೈಜಸ್ ಬರುತ್ತೆ. 4x5, 6x8, 9.5x 11.5, ಆ ತರ ಸೈಜಸ್ ಇದೆ. ಇದು ಸೆಂಟರ್ ಪೀಸ್ ಕಾರ್ಪೆಟ್ಸ್. ಇದೇ ಸೇಮ್ ನಿಮ್ಗೆ ಬೇಕಾದ್ರೆ ರೋಲ್ ಫಾರ್ಮೆಟ್ ಅಲ್ಲೂ ಬರುತ್ತೆ. ವಾಲ್ ಟು ವಾಲ್ ಕಾರ್ಪೆಟ್ ಅಂತ ಹೇಳ್ತಾರೆ.
ಅದು ಇದೆ ನಮ್ಮ ಹತ್ರ ಬೇಕಂದ್ರೆ. ಕಾರ್ಪೊರೇಟ್ ಆಫೀಸ್ಗೆಲ್ಲ ಸಪ್ಲೈ ಮಾಡ್ತೀರಾ? ಎಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ನಿಮ್ಗೆ 6 rupees ಇಂದ ಹಿಡ್ಕೊಂಡ್ಬಿಟ್ಟು ನಿಮ್ಗೆ ಕಾರ್ಪೆಟ್ 200 rupees ವರೆಗೂ ಇದೆ, ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ. ಓಕೆ, 6 rupees ಇಂದ ಹಿಡಿದು 200 ಎಸ್ ಎಸ್. ಸೊ ನೈಸ್. ಕಾರ್ಪೆಟ್ಸ್ ಬಿಟ್ಟು ಇದೆಲ್ಲ ನೆಕ್ಸ್ಟ್ ಇದೆಲ್ಲ ವಿನೈಲ್ ಫ್ಲೋರಿಂಗ್. ಇದೆಲ್ಲ ವಿನೈಲ್ ಫ್ಲೋರಿಂಗ್ ಎಲ್ಲಿ ಹಾಕೊಂತಾರ ಅಂತ ಹೇಳಿದ್ರೆ ಟೈಲ್ಸ್ ಪರವಾಗಿ ಇದನ್ನ ಹಾಕೊಂತಾರೆ. ಸೊ ಮುಂಚೆ ಎಲ್ರು ಏನ್ ಮಾಡ್ತಿದ್ರು ಅಂದ್ರೆ ಹಳೆ ಒಂದ್ಸತಿ ಟೈಲ್ಸ್ ಹಾಕೊಂಡ್ಬಿಟ್ರೆ ಒಂದು ಲೈಫ್ ಟೈಮ್ ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ತಾ ಇದ್ರು. ಈಗ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಎಲ್ರು ಏನ್ ಮಾಡ್ತಾರೆ, ವಿನೈಲ್ ಫ್ಲೋರಿಂಗ್ ಹಾಕ್ಸ್ಕೊಂತಾರೆ, ನೆಕ್ಸ್ಟ್ ಇಯರ್ ಚೇಂಜ್, ಮತ್ತೆ ಚೇಂಜ್. ಎಲ್ರಿಗೂ ಚೇಂಜ್ ಬೇಕು, ಯಾರಿಗೂ ಸೇಮ್ ಬೇಡ. ಅದಕ್ಕೆ ಸೊ ಇದರಲ್ಲಿ ನಿಮ್ಗೆ 0.65 mm ಥಿಕ್ನೆಸ್ ಇಂದ ಸ್ಟಾರ್ಟ್ ಆಗಿ ವಿ ಹ್ಯಾವ್ ಗಾಟ್ ಟಿಲ್ 2 mm ಥಿಕ್ನೆಸ್ ವರೆಗೂ ಇದೆ. ಸೊ ಡಿಪೆಂಡಿಂಗ್ ಆನ್ ಥಿಕ್ನೆಸ್. ಫೈರ್ ರೆಸಿಸ್ಟೆನ್ಸ್ ಇರುತ್ತಾ? ಎಸ್ ಮೇಡಮ್, ಫೈರ್ ರೆಸಿಸ್ಟೆಂಟ್ ಬರುತ್ತೆ ನಿಮ್ಗೆ, ವಾಟರ್ ಪ್ರೂಫ್ ಬರುತ್ತೆ ನಿಮ್ಗೆ. ಡೈಲಿ ನಾರ್ಮಲ್ ಹೆಂಗ್ ಮಾಪ್ ಮಾಡ್ಕೋಬಹುದು ಆ ತರ ಮಾಪ್ ಮಾಡ್ಕೋಬಹುದು. ಎಸ್, ಎಲ್ಲ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಮೇಡಮ್ ಡಿಪೆಂಡಿಂಗ್ ಆನ್ ದ ಯೂಸೇಜ್. ಇಮ್ಯಾಜಿನ್ ಈಗ 1 mm ನಾವು ಫ್ಲೋರಿಂಗ್ ನಾವು ಮನೆಗೆ ಹಾಕೊಂಡ್ರೆ ಮನೇಲಿ 3 ಇಲ್ಲ 4 ಜನ ಇರ್ತೀವಿ, ಅದ್ರಲ್ಲಿ ಎಷ್ಟು ಒಂದು 5 years ಬರುತ್ತೆ. ಅದೇ ಸೇಮ್ ನಾವು ರೆಸ್ಟೋರೆಂಟ್ ಗೆ ಹಾಕೊಂಡ್ರೆ ವಾಕಿಂಗ್ಸ್ ಜಾಸ್ತಿ, ಸೊ ಮ್ಯಾಕ್ಸಿಮಮ್ 1.5 year ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ ಹೆಂಗ ಅದರ ಯೂಸ್ ಮಾಡ್ಕೋಬಹುದು. ಪ್ರೈಸಸ್ ರೇಂಜ್ ಎಲ್ಲ ಯಾವ ತರ ಸ್ಟಾರ್ಟ್? 10 rupees ಇಂದ ಹಿಡ್ಕೊಂಡ್ಬಿಟ್ಟು 50 rupees ವರೆಗೂ ಇದೆ. ಆಮೇಲೆ ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಡ್ತೀವಿ, ನಮ್ದೇ ಓನ್ ಟೀಮ್ ಇದೆ, ಅದ್ರಲ್ಲೂ ಹೆಲ್ಪ್ ಮಾಡ್ಕೊಡ್ತೀವಿ ನಾವು. ಆಮೇಲೆ ಇದೊಂದು ನಿಮ್ಗೆ ಹಾಸ್ಪಿಟಲ್ ಫ್ಲೋರಿಂಗ್ ಅಂತಾನೂ ಬರುತ್ತೆ. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗೆಲ್ಲ 2 mm ಥಿಕ್ನೆಸ್, ಹೆವಿ ಥಿಕ್ನೆಸ್, ಆಪರೇಷನ್ ರೂಮ್ಸ್ ಗೆ ಎಲ್ಲ ಫ್ಲೋರಿಂಗ್ ಹಾಕ್ತಾರೆ. ಆ ಫ್ಲೋರಿಂಗ್ಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಹತ್ರ ಬಂದ್ಬಿಟ್ಟು ಈ ತರ SPC ಫ್ಲೋರಿಂಗ್ ಅಂತ ಹೊಸ ಟ್ರೆಂಡ್ ಐಟಮ್ ಇದು ಬಂದ್ಬಿಟ್ಟು ನಿಮ್ಗೆ ಸ್ಟೋನ್ ಪ್ಲಾಸ್ಟಿಕ್ ಕಾಂಪೋಸಿಟ್ ಅಂತ ಹೇಳ್ತಾರೆ. ಈಗ ಹೊಸ ಟ್ರೆಂಡ್ ಇದು. ಈಗ ನಾರ್ಮಲ್ ಮುಂಚೆ ವುಡನ್ ಫ್ಲೋರಿಂಗ್ ಟ್ರೆಂಡ್ ಇತ್ತು, ಈಗ ಸ್ಟೋನ್ ಪ್ಲಾಸ್ಟಿಕ್ ಕಾಂಪೋಸಿಟ್ ಅಂತ ಬಂದಿದೆ. ಇದು ಮಟೀರಿಯಲ್ 100% ವಾಟರ್ ಪ್ರೂಫ್. ವೇರಾಸ್ ವುಡನ್ ಫ್ಲೋರಿಂಗ್ ಬಂದ್ಬಿಟ್ಟು ಇಟ್ಸ್ ಓನ್ಲಿ ವಾಟರ್ ರೆಸಿಸ್ಟೆಂಟ್ ಮಟೀರಿಯಲ್. ಅದರಲ್ಲಿ ನೀರ್ ಹಾಕಿ ಇಟ್ರೆ 78 hours ಆದ್ಮೇಲೆ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ವೇರಾಸ್ ಇದು ನೀವು ಬಕೆಟ್ ಅಲ್ಲೇ 1 ವರ್ಷ ಗಟ್ಟಲೆ ಇಟ್ಟರು ಮಟೀರಿಯಲ್ ಏನ್ ಆಗಲ್ಲ. ಈ ತರ ಹೊಸ ಐಟಮ್ ಬಂದಿರೋದು ಈಗ ಇದು. ಇದೆಲ್ಲ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಸೊ ಒಂದಕ್ಕೊಂದು ಲಾಕ್ ಮಾಡ್ಕೊಂಡ್ಬಿಟ್ಟು ಜಾಯಿನ್ ಮಾಡ್ಕೋಬಹುದು. ಇನ್ಸ್ಟಾಲೇಷನ್ ಎಲ್ಲ ನಾವು ಟೀಮ್ ಮಾಡ್ಕೊಡ್ತೀವಿ. ಆಮೇಲೆ ನಿಮ್ಗೆ ನಾವು ವಾಲ್ ಟು ವಾಲ್ ಕಾರ್ಪೆಟ್ ಅಂತ ಹೇಳಿದ್ನಲ್ಲ, ಹೋಮ್ ಥಿಯೇಟರ್ ಕಾರ್ಪೆಟ್ಸ್ ಅಂತ ಹೇಳಿದ್ನಲ್ಲ, ಸೊ ಈ ತರ ವಾಲ್ ಟು ವಾಲ್ ಕಾರ್ಪೆಟ್ಸ್ ಬರುತ್ತೆ, ಹೋಮ್ ಥಿಯೇಟರ್ ಕಾರ್ಪೆಟ್ಸ್ ಬರುತ್ತೆ ನಿಮ್ಗೆ. ಎಸ್ ಎಸ್ ಎಸ್, ಈ ತರ ಎಲ್ಲ ಡಿಸೈನ್ಸ್ ಬರುತ್ತೆ ನಿಮ್ಗೆ. ಹೋಮ್ ಥಿಯೇಟರ್ ಡಿಸೈನ್ಸ್ ಎಲ್ಲ ಇದೆ. ಅಲ್ಲ ಇದು ಆಲ್ಮೋಸ್ಟ್ ನಿಮ್ಗೊಂದು 50 varieties ಇದೆ ಕಾರ್ಪೆಟ್ಸ್ ಅಲ್ಲಿ. ಕಂಪ್ನಿ ಕಡೆಯಿಂದಾನೆ ನಿಮಗೆ ವೆಲ್ಸ್ಪನ್ ಕಂಪ್ನಿದು, ಫಾರ್ ಎಕ್ಸಾಂಪಲ್ ವೆಲ್ಸ್ಪನ್ ಕಂಪ್ನಿ ತಗೊಂಡ್ರೆ ಕಂಪ್ನಿ ಕಡೆಯಿಂದ 20 years ವಾರಂಟಿ ಕೊಡ್ತಾರೆ. ಕಂಪ್ನಿಯಿಂದಾನೆ 20 years ವಾರಂಟಿ ಕೊಡ್ತಾರೆ. ಡ್ಯಾಮೇಜ್ ಆದ್ರೂ ಮೇಲ್ಗಡೆ ಫೇಡ್ ಔಟ್ ಆದ್ರೆ ಮೇಲ್ಗಡೆ ಆಕ್ಚುಲಿ ಒಂದು ಲೇಯರ್ ಇರುತ್ತೆ, ಆ ಲೇಯರ್ ಏನಾದ್ರು ಕಿತ್ಕೊಂಡ್ ಬಂದ್ರು ಅದಕ್ಕೂ ವಾರಂಟಿ ಕೊಡ್ತಾರೆ. ಎಸ್ 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 ಎಸ್. ಅದೇ ತರ ನಮ್ಮ ಹತ್ರ ನೀವು ಅಲ್ಲಿ ನೋಡ್ತಿರ್ಬೋದು ವರ್ಟಿಕಲ್ ಗಾರ್ಡನ್ಸ್ ಅಂತ ಹೇಳ್ತಾರೆ ಅದನ್ನ. ಸೊ ಈಗ ಎಲ್ರು ಮನೆಯಲ್ಲಿ ಗಾರ್ಡನ್ ಬಾಲ್ಕನಿ ಏರಿಯಾ ಅಲ್ಲಿ ಕೆಳಗಡೆ ಗ್ರಾಸ್ ಹಾಕ್ತಾರೆ, ಗೋಡೆ ಖಾಲಿ ಬಿಟ್ಬಿಡ್ತಾರೆ. ಅವ್ರೇನಂತಾರೆ ಇದೇನಪ್ಪ ಯಾಕೋ ಲಶ್ ಗ್ರೀನ್ ಕಾಣ್ತಾ ಇಲ್ಲ ನನಗೆ ಅಂತ ಹೇಳಿದ್ರೆ, ಸೊ ಅವ್ರೇನ್ ಮಾಡ್ತಾರೆ ಆ ಟೈಮಲ್ಲಿ ಈ ತರ ವರ್ಟಿಕಲ್ ಗಾರ್ಡನ್ಸ್ ಹಾಕೋಬಹುದು. ಇದು ನಿಮ್ಗೆ 1 meter by 1 meter ಸೈಜ್ ಬರುತ್ತೆ. ನಾವು 4 ಸೈಜಸ್ ಹಾಕಿದೀವಿ, 4 ಪೀಸ್ ಹಾಕಿದೀವಿ. ಇಟ್ ಈಸ್ ಲುಕಿಂಗ್ ಲೈಕ್ ಅ ಸಿಂಗಲ್ ಪೀಸ್, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಒಂದೇ ಕಲರ್ ಡಿಸೈನ್ ಹಾಕೊಂಡ್ರೆ ಫುಲ್ ವಾಲ್ ಒಂದೇ ತರ ಬರುತ್ತೆ. ಸೊ ನೀವು ಮಿಕ್ಸ್ ಮಾಡಿ ಹಾಕೊಂಡ್ರೆ ನಿಮ್ಗೆ ಈ ತರ ಡಿಸೈನ್ಸ್ ಬರುತ್ತೆ. ಎಸ್ ಎಸ್ ಎಸ್, ಅದನ್ನ ನಾವು ಮಾಡ್ಕೊಡ್ತೇವೆ. ಇವಾಗ ಹೊಸ ಬಿಸ್ನೆಸ್ ಮಾಡ್ಬೇಕು, ಕಾರ್ಪೆಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಫ್ಲೋರಿಂಗ್ ಎಲ್ಲ ಹೇಳಿದ್ರೆ ಆ ಬಿಸ್ನೆಸ್ ಆಗಿರ್ಬೋದು, ನಿಮ್ ಹತ್ರ ಬರ್ತಾರೆ, ಯಾವ್ದೇ ಐಡಿಯಾ ಇರೋದಿಲ್ಲ ಅವರಿಗೆ ಬಿಸ್ನೆಸ್ ನಾವು ಯಾವ್ದನ್ನ ಆರಿಸ್ಕೋಬೇಕು ಅಂತ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಗೆ ಅವ್ರಿಗೆ ನೀವು ಈ ಐಟಮ್ ಇಡಿ, ಇಷ್ಟೊಂದ್ 2 ಐಟಮ್ ನೀವು ಇಡಿ, ಸೇಲ್ ಆಗತ್ತೆ, ನಿಮ್ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಿಮ್ ಬೇರೆ ಐಟಮ್ಸ್ ಆಡ್ ಆನ್ ಮಾಡ್ಕೊಳ್ಳಿ. ಈಗ ಯಾರೇ XYZ ಪರ್ಸನ್ ನಾರ್ಮಲ್ ಆಗಿ ಬಂದು ಸಡನ್ ಆಗಿ ನೀನು 100 ಐಟಮ್ ತಗೋ ಇಷ್ಟು ಲಕ್ಷ ಬಂಡವಾಳ ಹಾಕೋದ್ರೆ ಅವ್ನು ಹೆದರ್ಕೊಂಡ್ ಬಿಡ್ತಾನೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಲೋಲಿ ಸ್ಟಾರ್ಟಿಂಗ್ 10,000 rupees ಮಟೀರಿಯಲ್ ಸಪ್ಲೈ ಮಾಡ್ತೀವಿ. ಅಂಡ್ ಸೇಲ್ ಆದ್ಮೇಲೆ ಅವ್ನಿಗೆ ಐಡಿಯಾ ಬರುತ್ತೆ, ಹಿಲ್ ಗೆಟ್ ಅ ಕಾನ್ಫಿಡೆನ್ಸ್. ಸೊ ಹಿಂಗ್ ಮಾಡ್ಬೋದು ನಾವು, ಹಿಂಗ್ ಸೇಲ್ ಮಾಡ್ಬೋದು ನಾವು ಅಂತ ಹೇಳಿದಾಗ ಒಂದೊಂದೇ ಪ್ರಾಡಕ್ಟ್ಸ್ ಯು ಕ್ಯಾನ್ ಆಡ್ ಆನ್. ಇವಾಗ 10,000 ಅವ್ರು ಇನ್ವೆಸ್ಟ್ಮೆಂಟ್ ಆಗ್ತಾರೆ ಅಂತ, ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಮೇಡಮ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗತ್ತೆ. ಈಗ ನಮ್ದು ಐಟಮ್ ಫಾರ್ ಎಕ್ಸಾಂಪಲ್ ನಾವು ಹೋಲ್ಸೇಲ್ ನಾವು 50 ರೂಪಾಯಿ ಕೊಡ್ತೀವಿ ಅಂತ ಅನ್ಕೊಳ್ಳಿ.
ಆ ಐಟಮ್ ಅನ್ನ ನೀವು ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಆಡ್ ಮಾಡ್ಕೊಂಡು ನೀವು ನಿಮ್ಮ ಊರಿಗೆ ತಗೊಂಡೋಗಿ ಅಲ್ಲಿ ರಿಟೇಲ್ ಕೌಂಟರ್ ನೀವು ಇಟ್ಟು ಮಿನಿಮಮ್ 70 or 80 ರುಪೀಸ್ ಮಾರ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ನನ್ನ ಹತ್ರ ನೀವು 50 ರೂಪಾಯಿ ತಗೊಂಡು 55 ರೂಪಾಯಿ ಮಾರ್ತೀನಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಖರ್ಚೆಲ್ಲ ನಿಮ್ ಕೈಯಿಂದ ಹೋಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಸೊ ಡಿಪೆಂಡಿಂಗ್ ಆನ್ ಕಸ್ಟಮರ್. ಎಸ್ ಎಸ್. ಬಿಸ್ನೆಸ್ ಗೆ ಸ್ಟಾರ್ಟ್ ಮಾಡೋರಿಗೆ ಯಾವ ತರ ಸಲಹೆ ಕೊಡ್ತೀರಾ ಸರ್ ನೀವು? ಯಾವ ತರ ಅವ್ರು ಹುಷಾರಾಗಿರ್ಬೇಕು ಈ ಮಾರ್ಕೆಟ್ ಅಲ್ಲಿ ಅಂತ? ಈಗ ಏನಿಲ್ಲ, ಇದು ಮಾರ್ಕೆಟ್ ಹೆಂಗ್ ಅಂತ ಹೇಳಿದ್ರೆ ಪ್ಯೂರ್ಲಿ ವಾಕ್ ಇನ್ ಬೇಸ್ಡ್ ಕಸ್ಟಮರ್ಸ್ ಇದರಲ್ಲಿ. ಈಗ ನಾವು ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಬಂದ್ರೆ ಅದೆಲ್ಲ ಐಟಮ್ ಸೇಲ್ ಆಗೋದು. ಸೊ ವೆರ್ ಎವರ್ ಯು ಆರ್ ಪ್ಲಾನಿಂಗ್, ಹೊಸ ಅಂಗಡಿ ಪ್ಲಾನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಎಲ್ಲಿ ನಿಮ್ಗೆ ಜಾಸ್ತಿ ಫುಡ್ ಫಾಲ್ ಇದೆಯೋ ಅಲ್ಲೇ ಹಾಕಿ ಅಂಗಡಿ. ಎಲ್ಲೋ ಒಂದ್ ಕಡೆ ಕಾರ್ನರ್ ಹಾಕೊಂಡ್ರೆ ಅಲ್ಲಿ ಅಂಗಡಿ ಬರಲ್ಲ, ಕಸ್ಟಮರ್ಸ್ ಬರಲ್ಲ ಅಂತ ಹೇಳಿದ್ರೆ ಯೂಸ್ ಆಗಲ್ಲ. ಮೇನ್ ಫುಟ್ಫಾಲ್ ಏರಿಯಾ ಜಾಗದಲ್ಲಿ ಹಾಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಮೇಡಮ್ ನಮ್ಮ ಹತ್ರ ವರ್ಟಿಕಲ್ ಬ್ಲೈಂಡ್ಸ್ ಅವೈಲೇಬಲ್ ಇದೆ. ಈ ತರ ವಾಲ್ ಪ್ಯಾನಲ್ಸ್ ಬರುತ್ತೆ. ಈ ತರ ವಾಲ್ ಪ್ಯಾನಲ್ಸ್ ಈಗ ಹೊಸ ಟ್ರೆಂಡ್ ಆಗಿದೆ. ಇದು PU ಸ್ಟೋನ್ ಪ್ಯಾನಲ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಬಂದ್ಬಿಟ್ಟು 2x4 ತುಂಬಾ ಲೈಟ್ ವೇಟ್ ಮಟೀರಿಯಲ್. ಇದ್ರಲ್ಲಿ ನಿಮ್ಗೆ 2x4 ಸೈಜು 5 to 6 ಕಲರ್ಸ್ ಬರುತ್ತೆ. ಇಲ್ಲ ಮೇಡಮ್, ಇದು PU ಪಾಲಿಯುರಿಥೇನ್. ಎಸ್ ಮೇಡಮ್. ಆಮೇಲೆ ಇದರಲ್ಲಿ ನಿಮ್ಗೆ ಡಿಸೈನ್ಸ್ ಬರುತ್ತೆ. PU ಸ್ಟೋನ್ ಅಲ್ಲಿ 4-5 ಕಲರ್. ಆಮೇಲೆ ಈ ತರ ನಿಮ್ಗೆ ವೆರೈಟಿ ಆಫ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಪ್ಯಾನಲ್ಸ್ ಬರುತ್ತೆ. ಇದೆಲ್ಲ ಯಾಕೆ ವೈಟ್ ಕಲರ್ ಇದೆ ಅಂತ ಹೇಳಿದ್ರೆ ಇದ್ರಲ್ಲಿ ಕಸ್ಟಮರ್ಸ್ ತಮಗೆ ಯಾವ ಕಲರ್ ಬೇಕು ಆ ಕಲರ್ ಪೇಂಟ್ ಮಾಡ್ಕೋಬಹುದು. ಸೊ ಕೆಲವೊಬ್ರು ಏನಂತಾರೆ, ನಂಗೆ ಈ ಪೋರ್ಷನ್ ಒಂದು ಗ್ರೀನ್ ಕೊಡಿ, ಈ ಪೋರ್ಷನ್ ಒಂದು ಬ್ಲೂ ಕೊಡಿ ಅಂತ ಹೇಳ್ತಾರೆ. ಸೊ ನಾವೇನ್ ಮಾಡ್ತೀವಿ, ಪ್ಲೇನ್ ಕೊಟ್ಬಿಡ್ತೀವಿ, ಇದ್ರ ಮೇಲ್ಗಡೆ ನೀವು ಯಾವ ಕಲರ್ ಬೇಕೋ ಪೇಂಟ್ ಮಾಡ್ಬೋದು. ಎಸ್ ಎಸ್. ಮೇಡಮ್ ಇದು ಏನಂತ ಹೇಳಿದ್ರೆ ಇದು PU ಸ್ಟೋನ್ ಪ್ಯಾನಲ್ ಒಂದು ಪೀಸ್ ಬಂದ್ಬಿಟ್ಟು ನಿಮ್ಗೆ 2000 ರುಪೀಸ್ ಸ್ಟಾರ್ಟ್ ಆಗತ್ತೆ. ಎಸ್. ಇದನ್ನ ನೀವು ಸಿಲಿಕಾನ್ ಜೆಲ್ ಹಾಕ್ಬಿಟ್ಟು ಗೋಡೆಗೆ ಅಂಟಿಸ್ಬೇಕು. ಆಮೇಲೆ ಫುಲ್ ವಾಲ್ ಯಾರು ಯೂಶಲಿ ಮಾಡಲ್ಲ, ಓನ್ಲಿ ಸ್ಮಾಲ್ ಮಿಡ್ಲ್ ಪೋರ್ಷನ್ ಮಾತ್ರ ಮಾಡ್ಕೊಂತಾರೆ ಇದನ್ನ. ಮಾತ್ರ ಇದಲ್ಲದೆ ಐಟಮ್ಸ್ ಇನ್ನು ತುಂಬಾ ಇಂಟೀರಿಯರ್ ಪ್ರಾಡಕ್ಟ್ಸ್ ತುಂಬಾ ಜಾಸ್ತಿ ಇದೆ ನಮ್ಮ ಹತ್ರ. ಸೊ ಹೆಂಗ್ ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಈಗ ವಿನೈಲ್ ಫ್ಲೋರಿಂಗ್, ಈಗ ವಿನೈಲ್ ಫ್ಲೋರಿಂಗ್ ರೋಲ್ಸ್ ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಇದು ವಿನೈಲ್ ಪ್ಲಾಂಕ್ಸ್ ಅಂತ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಲಕ್ಸುರಿ ವಿನೈಲ್ ಟೈಲ್ಸ್ ಅಂತ ಹೇಳ್ತಾರೆ. ಇದೇನಂತ ಹೇಳಿದ್ರೆ ಇದೆಲ್ಲ ಪೀಸ್ ಬರುತ್ತೆ. ಆ ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು, ಲೈಕ್ ಪಜಲ್ ಪ್ಯಾಟರ್ನ್ ತರ ಜಾಯಿಂಟ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಒಂದು ರಿಚ್ ಫೀಲ್ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಲಕ್ಸುರಿ ವಿನೈಲ್ ಫ್ಲೋರಿಂಗ್. ಆಮೇಲೆ ನಮ್ಮ ಹತ್ರ ವುಡನ್ ಫ್ಲೋರಿಂಗ್ಸ್ ಇದೆ. ಈಗ ನೀವು ನೋಡಿರ್ಬೋದು ಎಲ್ಲರ ಮನೆಯಲ್ಲಿ ವುಡನ್ ಫ್ಲೋರಿಂಗು, ಬೆಡ್ರೂಮ್ ಅಲ್ಲಿ ವುಡನ್ ಫ್ಲೋರಿಂಗ್ ಎಲ್ಲ ಹಾಕೊಂಡಿರ್ತಾರೆ. ಸೊ ಈ ತರ ವುಡನ್ ಫ್ಲೋರಿಂಗ್ಸ್ ಬರುತ್ತೆ. 8 mm ಥಿಕ್ನೆಸ್ ವುಡನ್ ಫ್ಲೋರಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಲಕ್ಸುರಿ ಫೀಲ್ ಕೊಡುತ್ತೆ. ಈಗ ನಮ್ಮ ಮನೆ ಕೆಲವೊಂದು ಮನೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫುಲ್ ಏರಿಯಾ ಅಲ್ಲಿ ನಿಮ್ಗೆ ನಾರ್ಮಲ್ ಟೈಲ್ಸ್ ಹಾಕೊಂಡ್ಬಿಟ್ಟು ಯಾವ ಏರಿಯಾ ಹೈಲೈಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಹೈಲೈಟ್ ಮಾಡ್ಬೇಕು, ಆ ಏರಿಯಲ್ಲಿ ಈ ತರ ವುಡನ್ ಫ್ಲೋರಿಂಗ್ ಹಾಕೊಂತಾರೆ. ಇದು ನಿಮ್ಗೆ ಒಂಥರ ಪ್ರೀಮಿಯಂ ಲುಕ್ ಕೊಡುತ್ತೆ. ಮೋರ್ ಬೆಟರ್ ದೆನ್ ವಿನೈಲ್ ಪ್ಲಾಂಕ್ಸ್. ಇದೇ ತರ ಆದ್ಮೇಲೆ ಇದ್ರಲ್ಲೇ ನಿಮ್ಗೆ SPC ಅಂತ ಆಗಲೇ ಹೇಳ್ಕೊಟ್ಟೆ ನಾನು ನಿಮ್ಗೆ. ಅದು ಇದ್ರದ್ದು ನೆಕ್ಸ್ಟ್ ಲೆವೆಲ್. ಸೊ ದಿಸ್ ಇಸ್ ಲೆವೆಲ್ 1, ದಿಸ್ ಇಸ್ ಲೆವೆಲ್ 2 ಅಂಡ್ ದಟ್ ಇಸ್ ಲೆವೆಲ್ 3. ಅದು SPC ಫ್ಲೋರಿಂಗ್ ಅಂತ ಲೆವೆಲ್ 3 ಫ್ಲೋರಿಂಗ್. ನೆಕ್ಸ್ಟ್ ನಮ್ಮ ಹತ್ರ ಹೋಮ್ ಥಿಯೇಟರ್ ಕಾರ್ಪೆಟ್ಸ್ ಅಂತ ಬರುತ್ತೆ. ಹೋಮ್ ಥಿಯೇಟರ್ ಕಾರ್ಪೆಟ್ಸ್ ನೋಡಿರ್ಬೋದು, ಈಗ ಎಲ್ಲರೂ ಮನೆಯಲ್ಲೆಲ್ಲ ಹೋಮ್ ಥಿಯೇಟರ್ ಅಲ್ಲೆಲ್ಲ ಹಾಕ್ತಾರೆ, ಈ ತರ ಕಾರ್ಪೆಟ್ಸ್ ಹಾಕ್ತಾರೆ. ಇದೆಲ್ಲ ಲಕ್ಸುರಿ ಕಾರ್ಪೆಟ್ಸ್ ಇವೆಲ್ಲ. ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ 30 ರುಪೀಸ್ ಹಿಡ್ಕೊಂಡ್ಬಿಟ್ಟು 500 ರುಪೀಸ್ ವರೆಗೂ ಇದೆ. ಇದೆಲ್ಲ ಥಿಕ್ನೆಸ್ ಬಂದ್ಬಿಟ್ಟು ನಿಮ್ಗೆ 4 mm. ಎಸ್ ಮೇಡಮ್, ಇದೆಲ್ಲ ಹೋಮ್ ಥಿಯೇಟರ್ ಕಾರ್ಪೆಟ್ಸ್ ಇದೆಲ್ಲ. ಎಸ್ ಮೇಡಮ್, ಅದಲ್ಲದೆ ಇನ್ನು ತುಂಬಾ ಇದೆ. ಈ ತರ ಎಲ್ಲ ವೆರೈಟೀಸ್ ಇದೆ ನೋಡಿ, ಡಿಸೈನ್ಸ್ ಇದೆ, ಪ್ಲೇನ್ ಕಲರ್ಸ್ ಬರುತ್ತೆ. ಇದು ತುಂಬಾ ಸ್ಮೂತ್ ಆಗಿರೋ ಕಾರ್ಪೆಟ್ ಮೇಡಮ್. ಇದು ನೋಡಿ ನಿಮ್ಗೆ ಪ್ರೀಮಿಯಂ ಲುಕ್ ಕೊಡುತ್ತೆ ನಿಮ್ಗೆ ಒಂದ್ಸತಿ ಹಾಕೊಂಡ್ಮೇಲೆ.